ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದಾಗ ಆ ಘಂಟಾ ನಾದ ಗಾಯತ್ರಿ ಮಂತ್ರ ಇದೆ. ಜಾಗ್ಟೆನಲ್ಲಿ ಗಾಯತ್ರಿ ಮಂತ್ರ ಇದೆ. ಡಮರುಗ ಶಬ್ದದಲ್ಲಿ ಗಾಯತ್ರಿ ಮಂತ್ರ ಇದೆ. ಓಂಕಾರದಲ್ಲಿ ಗಾಯತ್ರಿ ಮಂತ್ರ ಇದೆ. ಇದು ಇದೆ, ನೀವು ಬೇಕು ಅಂದ್ರೂ ಇದೆ, ಬೇಡ ಅಂದ್ರೂ ಇದೆ. ಆದರೆ ನಾವು ಎಷ್ಟರ ಮಟ್ಟಿಗೆ ಅದನ್ನು ಗ್ರಾಸ್ಪ್ ಮಾಡ್ತೀವಿ, ನಮ್ಮ ಇಂದ್ರಿಯಗಳಿಂದ ಗ್ರಹಿಸ್ತೀವಿ ಅನ್ನೋದು ಮುಖ್ಯ. ನಾನು ಗಾಯತ್ರಿಯ ಒಂದು ಸಹಸ್ರನಾಮವನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀನಿ. ಇದು ನನ್ನ ಮೌನದಲ್ಲಿದ್ದಾಗ ಒಂದು ದಿನಚರಿನಲ್ಲಿತ್ತು. ಇದು ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ತಾ ಇದ್ದೀನಿ. ಆಗಸ್ಟ್ ಇವಾಗ 15ನೇ ತಾರೀಕಿಂದ ಆ ಗಾಯತ್ರಿ ಸಹಸ್ರನಾಮ ಬರುತ್ತೆ. ಒಂದು 10 ನಾಮ ನಾನು ಹೇಳುವಾಗ ಅರ್ಥ, ಆವಾಗ ನೀವು ಅದನ್ನು ಪುಸ್ತಕ ಇಟ್ಕೊಂಡು ಜೊತೆಯಲ್ಲಿ ಅದನ್ನು ಹೇಳೋದು ಅಥವಾ ಅದನ್ನು ಕೇಳಿದ ಮೇಲೆ ಪುನಃ ಹೇಳ್ಕೊಳ್ಳೋದು ಮಾಡಿ. ಇದು ಬಹಳ ರಿದಮಿಕ್ಕಾಗಿದೆ. ಹೇಗಿದೆ ಅಂದರೆ ಐಗಿರಿ ನಂದಿನಿ ನಂದಿತ ಮೇದಿನಿ ಹೇಳುವಾಗ ಎಷ್ಟು ಖುಷಿ ಉತ್ಸಾಹ ಬರುತ್ತೆ ಕೇಳಕ್ಕೂ ಹೇಳಕ್ಕೂ. ಅದೇ ಥರ ಗಾಯತ್ರಿ ಸಹಸ್ರನಾಮದಲ್ಲಿ 52 ಅಕ್ಷರಗಳನ್ನು ಈ ಡಿಕ್ಷನರಿನಲ್ಲಿ ನೋಡಿದ ಹಾಗೆ ಪ್ರತಿಯೊಂದು ಅಕ್ಷರವೂ ಆ ದೇವಿಯ ಹೆಸರು ಹೇಗಿದೆ, ಅವಳ ಶಕ್ತಿ ಮಹಿಮೆ ಎಲ್ಲ ಅದನ್ನು ಕೇಳ್ತಾ ಸಹಸ್ರನಾಮ, ಲಲಿತಾ ಸಹಸ್ರನಾಮದ ಎಲ್ಲ ನಾಮಗಳ ಒಳ ಅರ್ಥ ನಮಗೆ ಜ್ಞಾಪಕ ಬರುತ್ತೆ. ಇದಕ್ಕೆ ಹೇಳಿರೋದು ಅಂತ. ಗಾಯತ್ರಿ ಲಲಿತಾ ಬೇರೆ ಅಲ್ಲ. ನೀವು ಯಾವುದೇ ದೇವಿಯ ನಾಮಸ್ಮರಣೆ ಮಾಡಿ, ಅದು ಗಾಯತ್ರಿ ಬೇರೆ ಅಲ್ಲ. ಗಾಯತ್ರಿ ಎಲ್ಲ ಕಡೆ ಎಲ್ಲ ರೂಪದಲ್ಲೂ ಇದ್ದಾಳೆ. ಒಂದು ಗಂಗಾ ನದಿ ಆದರೆ ಅದು ಗಾಯತ್ರಿ, ಗಾಳಿನಲ್ಲಿ ಶಬ್ದ ಬಂದರೆ ಗಾಯತ್ರಿ, ಮಂತ್ರದಲ್ಲಿ ಗಾಯತ್ರಿ. ಇದನ್ನು ತಿಳ್ಕೊಂಡಾಗ ಅವಳು ಇಲ್ಲದೆ ಇರೋ ಜಾಗನೇ ಇಲ್ಲ ಅನಿಸುತ್ತೆ. ನಮ್ಮ ಪಂಚಪ್ರಾಣದಲ್ಲೂ ಅವಳು ಇದ್ದು ನಮ್ಮ ಒಳಗೂ ಹೊರಗೂ ನಮ್ಮ ದೇಹದ ಕಣಕಣದಲ್ಲೂ ಹೇಗೆ ಗಾಯತ್ರಿ ಸೇರ್ಕೊಂಡಿದ್ದಾಳೆ ಇದು ಅರ್ಥ ಆಗ್ತಾ ಹೋಗುತ್ತೆ. ನಾವೆಲ್ಲರೂ ಕೂಡ ಪ್ರತಿದಿನ ಗಾಯತ್ರಿ ಜಪವನ್ನು ಮಾಡೋಣ, ಗಾಯತ್ರಿ ಮಂತ್ರವನ್ನು ಕೇಳೋಣ. ಇದು ಆಗಸ್ಟ್ 15ನೇ ತಾರೀಕಿಂದ ಇದು ರಿಲೀಸ್ ಆಗುತ್ತೆ. ಪ್ರತಿಯೊಬ್ಬರು ಕೇಳಿ. ಯಾವ ನಾಮದ ಅರ್ಥವನ್ನು ನಾನು ಹೇಳಿದ್ದೀನಿ ಅದನ್ನು ದಿನಾಗಲೂ ಒಂದು 20 ನಾಮ ಹೇಳಿಕೊಂಡು ಅದರ ಅರ್ಥವನ್ನು ಗ್ರಹಿಸಿ ಧ್ಯಾನ ಮಾಡಿ. ಆವಾಗ ನಿಮಗೆ ಗೊತ್ತಾಗತ್ತೆ ಗಾಯತ್ರಿ ಇಲ್ಲದೆ ಇರೋ ಜಾಗ ಇಲ್ಲ. ದಶಮಹಾವಿದ್ಯೆ ಇರ್ಬೋದು, ಸಪ್ತಶತಿ ಇರ್ಬೋದು, ತ್ರಿಶತಿ ಇರ್ಬೋದು, ಲಲಿತಾ ಸಹಸ್ರನಾಮ ಇರ್ಬೋದು. ಯಾವುದೇ ಓದ್ತಾ ಇದ್ರೂ ಕೂಡ ಇದರ ಬ್ಯಾಕ್ಗ್ರೌಂಡ್ ಏನಪ್ಪ ಅಂದರೆ ಗಾಯತ್ರಿನೇ ಮೂಲ. ಅದೇ ಓಂಕಾರದ ಒಳಗಿರುವ ಹೊರಗಿರುವ ಆವರಿಸ್ಕೊಂಡಿರುವ ಎಲ್ಲ ಕಡೆ ವ್ಯಾಪಿಸಿರೋ ಗಾಯತ್ರಿಯನ್ನು ನಾವು ಸಮಾರಾಧನೆ ಮಾಡ್ತಾ ಇದ್ದೀವಿ. 15ನೇ ತಾರೀಕಿಂದ ಅದು ನಿಮ್ಮ ಒಂದೊಂದು ಗಾಯತ್ರಿ ಒಂದು ಸಹಸ್ರನಾಮದ ಜೊತೆಗೆ ಒಂದು ಅರ್ಥವನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾರ್ಯಾರು ಮಾಡಬೇಕು, ಯಾವ ಟೈಮ್ನಲ್ಲಿ ಮಾಡಬೇಕು, ಇದನ್ನೆಲ್ಲ ಡೀಟೇಲ್ ಆಗಿ ಹೇಳಿದ್ದೀರಿ. ನಾವೆಲ್ಲರೂ ಒಟ್ಟಿಗೆ ಸೇರಿ ಸಮಾರಾಧನೆ ಮಾಡೋಣ, ಗಾಯತ್ರಿಯ ಸಮಾರಾಧನೆ.